ಎಲ್ಲಿದ್ದಾರೆ ನಮ್ಮಪ್ಪ? ರಿಲ್ಯಾಕ್ಸ್, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಈಗಾಗ್ಲೇ ನಿನಗೆ ಅರ್ಥ ಆಗಿರ್ಬೇಕು ಅಂತ ಅನ್ಸುತ್ತೆ. ನೀನ್ ಎದುರುಗಡೆ ಯಾರು ಕೂತ್ಕೊಂಡಿದಾರೋ ಅವರು ನಿಮ್ಮಪ್ಪಂಗೆ ಅಪ್ಪ ಅಂತ. ನನ್ನ ಬಿಟ್ಬಿಡಿ. ಏನ್ ಬೇಕು ನಿಮ್ಗೆ? ಏನ್ ಬೇಕಾಗಿದೆ ನಿಮ್ಗೆ? ನನಗೆ ನನ್ನ ಮೊಮ್ಮಗ ಆಯುಷ್ನ ಖುಷಿ ಬೇಕು. ಒಂದ್ ವೇಳೆ ನಿಂಗೆ ನಿಮ್ಮ ತಂದೆನ ಡೈರೆಕ್ಟ್ ಆಗಿ ನೋಡುವಂತ ಆಸೆ ಇದ್ರೆ ಆಯುಷ್ ಮತ್ತೆ ಶಾಲಿನಿ ಸಂಬಂಧದ ಮೇಲೆ ಕಣ್ಣು ಹಾಕೋದ್ನ ನಿಲ್ಸು. ಐ ಆಮ್ ಸಾರಿ, ಪ್ಲೀಸ್ ನಮ್ಮಪ್ಪನ ಬಿಟ್ಬಿಡಿ ಪ್ಲೀಸ್. ಒಂದ್ ಷರತ್ತು, ಇವತ್ತಿಂದ ನೀನು ಆಯುಷ್ನ ಮುಖ ಕೂಡ ನೋಡಬಾರ್ದು. ನಾನು ಅವನನ್ನ ಪ್ರೀತಿಸ್ತಿದ್ದೀನಿ. ಮತ್ ನಿಮ್ ತಂದೆನ? ಏಯ್, ಪಕ್ಷಿನ ಬಿಟ್ಬಿಡಿ. ಇವತ್ತು ನನಗೆ ಅಮ್ಮನ ಕೈ ರುಚಿ ಏನು ಅಂತ ಗೊತ್ತಾಯ್ತು. ನಿನ್ನ ಕೈಯಲ್ಲಿ ಮಾಡಿದ ಬೇಳೆ ಸಾರು ನನಗೆ ಶೀತಲಮ್ಮ ನೆನಪಾದ್ರು. ಶೀತಲಮ್ಮ ಯಾರು? ಶೀತಲಮ್ಮ ಯಾರು ಅಂದರೆ ಬೀದಿಯಿಂದ ನನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಸಾಕ್ದವರು. ನನಗೆ ಉಳ್ಕೊಳ್ಳೋದಕ್ಕೆ ಮನೆ ಕೊಟ್ಟರು, ನನಗೆ ಅಮ್ಮನ ಪ್ರೀತಿ ಕೊಟ್ಟರು, ಮತ್ತೆ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆದರೆ ನನ್ನ ಹಣೆ ಬರ, ಒಂದಿನ ನಾನು ಟಿ ಅಂಗಡಿಯಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ನೋಡಿದ್ರೆ ಶೀತಲಮ್ಮ ಎಲ್ಲೂ ಕಾಣಿಸ್ಲಿಲ್ಲ. ನಾನು ಅವ್ರನ್ನ ಎಲ್ಲ ಕಡೆ ಹುಡುಕ್ದೆ, ಆದರೆ ಎಲ್ಲೂ ಸಿಗಲಿಲ್ಲ. ನನ್ನ ಜನರ ಹತ್ರ ಎಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಅಮ್ಮನ ಪೊಲೀಸ್ ಕರ್ಕೊಂಡೋದ್ರು ಅಂತ. ಅವತ್ತು ರಾತ್ರಿಯಿಂದ ನಾನು ಒಬ್ಬಂಟಿ ಆಗೋದೆ. ಆವಾಗ ನನಗನ್ನಿಸ್ತು ನನ್ನ ಜೀವನ ಪೂರ್ತಿ ಒಬ್ಬಂಟಿಯಾಗೇ ಇರ್ತೀನಿ ಅಂತ. ಆದರೆ ನಾನು ಒಳ್ಳೆ ಪುನೀತ್ ಕೆಲಸ ಮಾಡಿದ್ದೀನಿ ಅನ್ಸುತ್ತೆ. ಅದಕ್ಕೆ ನನಗೆ ನಿಮ್ಮಂಥ ಕುಟುಂಬ ಸಿಕ್ಕಿದೆ. ಅಪ್ಪ, ಅಮ್ಮ, ತಾತ. ನಾನು ನಿನ್ ಮದ್ವೆಗೆ ಬರ್ತೀನಿ ಕುಣಿಯೋದಕ್ಕೆ. ಯಾ ಡಿಂಚಕ 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 ಡಿಂಚಕ್. ದೊಡ್ಡ ಮನುಷ್ಯ ಆದ್ಮೇಲೆ ನಮ್ನೆಲ್ಲ ಮರೆಯಕ್ ಹೋಗ್ಬಿಡಪ್ಪ. ಆಯುಷ್, ಬಾ ನನ್ ಜೊತೆ, ನಿನ್ಗೊಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಹಾ, ಬಾ. ಇಲ್ಲಿಗೆ ನಾವ್ಯಾಕೆ ಬಂದ್ವಿ? ಶೀತಲಮ್ಮ, ಶಾಲಿನಿ, ನಿನಗೆ ಹೇಗೆ ಗೊತ್ತಾಯ್ತು ಅಮ್ಮ ಇಲ್ಲಿದ್ದಾರೆ ಅಂತ? ಇಷ್ಟು ವರ್ಷ ನನ್ನ ಮಗನ ಸಾಕಿದ್ರಲ್ಲ, ನಾವು ಅವರನ್ನ ಒಂಟಿಯಾಗಿ ಬಿಡಕ್ಕಾಗಲ್ಲ. ಯಾರನ್ನ ನೀನು ಇಷ್ಟು ವರ್ಷದಿಂದ ಹುಡ್ಕಕ್ಕಾಗ್ಲಿಲ್ವೋ ಅವ್ರನ್ನ ಆಂಟಿ ಹುಡುಕ್ಬಿಟ್ರು. ಸಾಗರ್ ಓಲ್ಡ್ ಏಜ್ ಹೋಮ್ ಅಲ್ಲಿ ಸಂಜಯ್ ನಾಯಕ್ ಮತ್ತವ್ರ ಹೆಂಡತಿ ಜೊತೆಗೆ ಒಬ್ಬ ಹುಡುಗ ಕೂಡ ಇದ್ದಾನೆ. ಅಂದ್ರೆ ಆ ಹುಡುಗನೇ ಸಂಜಯ್ ನಾಯಕ್ನ ಒಬ್ನೇ ವಾರಸ್ದಾರನ? ಹೋಗಿ ಎಲ್ಲದಕ್ಕೂ ತಯಾರಿ ಮಾಡು. ಯಾರ್ದು ಮದ್ವೆಗೆ ಹೋಗ್ತಾ ಇದ್ದೀವಿ, ದೊಡ್ಡ ಸೆಲೆಬ್ರೇಷನ್ ಇದೆ. ಇವತ್ತ ನಾಯಕ್ ಮನೆಯವ್ರಿಗೆ ರಕ್ತದ ಮೆಹಂದಿ ಆಗುತ್ತೆ ನೋಡಿ ಅಂಕಲ್.
ನಾಯಕ್ ಇಂಡಸ್ಟ್ರೀಸ್ಗಿಂತ ಡಬಲ್ ಪ್ರಾಫಿಟ್ ಮತ್ತು ನಿಮಗೆ 40% ಎಕ್ಸ್ಟ್ರಾ ಲಾಭ. ಇದ್ರ ಬದಲಿಗೆ ನೀವು ಕೇವಲ ನೀವು ನಿಮ್ಮ ಮಗಳನ್ನ ಅವನಿಂದ ದೂರ ಮಾಡಬೇಕು ಅಷ್ಟೇ. ಇವತ್ತು ಯಾವುದೇ ಕಾರಣಕ್ಕೂ ಆಯುಷ್ ಮದುವೆ ಆಗಲೇಬಾರ್ದು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.